ಪ್ರತಿದಿನ ನಾನಾ ರೀತಿಯ ನೋವು ಕಷ್ಟಗಳು ಇವುಗಳನ್ನೇ ನೋಡ್ತಾ ತುಂಬ ಚಿಂತನೆಯಲ್ಲಿ ಮುಳುಗಿರುವಂತಹ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಚಿರದೀಪ್ತಿಯಿಂದ ಇವತ್ತು ಕೆಲವೊಂದು ಮಾತುಗಳು. ಬದುಕು ಶಾಶ್ವತವಾಗಿ ಇರುವಂತಹದ್ದಾಗಿದ್ದರೆ ನೀವು ಅಲ್ಲಿ ಚಿಂತೆ ಮಾಡಬೇಕು ಅನ್ನೋದಿರ್ತಿತ್ತು. ಆದರೆ ಈ ಬದುಕು ಅನ್ನೋದು ತಾತ್ಕಾಲಿಕ. ಅದಕ್ಕೋಸ್ಕರ ಚಿಂತೆಯ ಬದಲು ಶಾಂತಿಯನ್ನು ಮೊದಲು ನಿಮ್ಮದಾಗಿಸಿಕೊಳ್ಳಿ. ದಾರಿ ಕಾಣ್ತಾ ಇಲ್ಲ ಅಂತ ಅಂದಾಗ ಧೈರ್ಯ ನಿಮ್ಮ ಜೊತೆಯಾಗಿರಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ. ಅದನ್ನು ಹೊರತಾಗಿ ದಡ್ಡತನ ಬೇಜಾರು ನಿಮ್ಮನ್ನು ಯಾವತ್ತೂ ಆವರಿಸಬಾರ್ದು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆ ಅನ್ನೋದು ನಿಜಾನೇ, ಆದರೆ ನೀವು ಬದುಕಿನಲ್ಲಿ ಎಲ್ಲವನ್ನು ಗೆದ್ದೇ ಗೆಲ್ತೀರ. ಯಾಕೆ ಅಂದರೆ ಪ್ರೀತಿ ತುಂಬಿಕೊಂಡಂತಹ ಹೃದಯ ಮುಂದೊಂದು ದಿನ ಮತ್ತೊಬ್ಬರಿಗೆ ಪ್ರೇರಣೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವಿವೇಚನೆ ಕಳೆದು ಹೋದ ಸಮಯದಲ್ಲೂ ಕೂಡ ವಿಶ್ವಾಸ ನಿಮ್ಮ ಆತ್ಮಕ್ಕೆ ಯಾವಾಗಲೂ ಜೊತೆಯಾಗಿರಲಿ. ಧ್ಯಾನ ಮತ್ತು ಮೌನ ಇವೆರಡೂ ಕೂಡ ನಿಮ್ಮ ಬದುಕಿನ ಒಂದು ಭಾಗ ಆಗಿರಲಿ. ಆಧ್ಯಾತ್ಮಿಕತೆಯಿಂದ ಕೂಡಿದಂತಹ ಬದುಕು ಎಂದಿಗೂ ಆರಾಮದಾಯಕವಾಗೇ ಇರುತ್ತೆ ಗೊತ್ತಾ. ಅದನ್ನು ಹೊರತಾಗಿ ಅದು ಅಸಮಾಧಾನವನ್ನು ಯಾವತ್ತೂ ಕೊಡೋದಿಲ್ಲ. ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗ್ತಿದೆ ಅಂದಾಗ ನಮ್ಮೊಳಗಿನ ಅರಿವು ಕೂಡ ಹೆಚ್ಚಾಗ್ತಾನೇ ಹೋಗುತ್ತೆ. ನಿಜವಾದ ಬದುಕು ಅಂದರೆ ಪ್ರಯೋಜನಕ್ಕೆ ಬಾರದವರು ಅಂತ ಯಾರು ನಿಮ್ಮನ್ನು ಆಡ್ಕೊಂಡಿದ್ದಾರೆ ಅವರ ಮುಂದೆನೇ ನೀವು ಪ್ರೇರಣೆಗೆ ಮತ್ತೊಂದು ಉದಾಹರಣೆಯಾಗಿ ನಿಲ್ಲಬೇಕು. ಅಲ್ಪ ಪ್ರಯತ್ನ ನಿಮ್ಮದಾದ ತಕ್ಷಣ ದೇವರು ಅಗಾಧ ಆಶೀರ್ವಾದಗಳನ್ನು ಮತ್ತು ಅವಕಾಶಗಳನ್ನು ನಿಮ್ಮ ಮೇಲೆ ಮಳೆಯ ಹಾಗೆ ಸುರಿಸ್ತಾನೆ. ಕರುಣೆ ತುಂಬಿಕೊಂಡ ಮನಸ್ಸಿಗೆ ಕಷ್ಟಗಳು ಸಾವಿರಾರಿರ್ಬೋದು, ಆದರೆ ಅವುಗಳೆಲ್ಲವನ್ನು ಎದುರಿಸಿದ ನಂತರ ಪ್ರತಿಫಲದ ಉಡುಗೊರೆಗಳನ್ನು ದೇವರು ಸಹಸ್ರಾರು ರೂಪದಲ್ಲಿ ನಿಮಗೆ ಕೊಡ್ತಾನೆ. ನಾನು ನಿಮ್ಮ ಚಿರದೀಪ್ತಿ.